Hello everyone, welcome to our YouTube channel. In today's video we are going to learn liquidation of companies in company account for BCom second semester or NEP. This topic is very important for your BCom examination and usually comes for 2 marks, 5 marks and 15 marks. By the end of this video, you clearly understand the meaning, types and exam answer formats. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಿಕಾಮ್ 2ನೇ ಸೆಮಿಸ್ಟರ್ನ ಕಂಪನಿ ಅಕೌಂಟ್ಸ್ ವಿಷಯದ 5ನೇ ಯೂನಿಟ್ಟು ಲಿಕ್ವಿಡೇಷನ್ ಆಫ್ ಕಂಪನೀಸ್. ಈ ಒಂದು ಲಿಕ್ವಿಡೇಷನ್ ಆಫ್ ಕಂಪನೀಸ್ ಯೂನಿಟ್ದ 2 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಲಿಕ್ವಿಡೇಷನ್ ಕನ್ನಡದಲ್ಲಿ ನಾವು ವಿಸರ್ಜನೆ ಅಂತ ಕರಿತೀವಿ. ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಂದರೆ ಕಂಪನಿಯನ್ನು ವಿಸರ್ಜನೆ ಮಾಡುವುದು ಅಥವಾ ಮುಚ್ಚುವುದು ಅಂತ ಅರ್ಥ. ಮೀನಿಂಗನ್ನು ನೋಡೋದಕ್ಕಿಂತ ಮುಂಚೆ ನಾನು ಎಕ್ಸಾಂಪಲನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ABC ಲಿಮಿಟೆಡ್ ಅನ್ನುವಂತಹ ಒಂದು ಕಂಪ್ನಿ ಇತ್ತು. ಆ ಕಂಪ್ನಿ ಏನಾಗಿತ್ತು ಅಂತಂದ್ರೆ ಹಲವಾರು ವರ್ಷಗಳಿಂದ ಏನಾಯಿತು ಅಂದ್ರೆ ಕಂಟಿನ್ಯೂಯಸ್ ಲಾಸ್ ಆಕರ್ ಮಾಡತ್ತಿತ್ತು. ಇಟ್ಸ್ ಆಕರಿಂಗ್ ಕಂಟಿನ್ಯೂಯಸ್ ಲಾಸಸ್ ಫ್ರಮ್ ಮೆನಿ ಇಯರ್ಸ್ ಆ್ಯಂಡ್ ಆಲ್ಸೋ inability to pay debt, lack of capital, mismanagement of the company, poor decisions, frauds, inefficient management, expiry of company period or court order, change in market conditions, and voluntarily members of the company want to liquidate that company. ಸೊ ಈ ಎಲ್ಲ ರೀಸನ್ಗಳಿಗಾಗಿ ಕಂಪ್ನಿ ಏನು ಮಾಡಿದರು ಅಂತಂದ್ರೆ ಅವರು ನಾವು ಕಂಪನಿಯನ್ನು ಲಿಕ್ವಿಡೇಟ್ ಮಾಡೋಣ, ಮುಚ್ಚಿಬಿಡೋಣ, ವಿಸರ್ಜನೆ ಮಾಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಈ ಎಲ್ಲ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಲಿಕ್ವಿಡೇಷನ್ ಅಂತ ಹೇಳಿ ಕರಿತೀವಿ. ಈಗ ಒಂದು ನಿಮ್ಗೆ ಐಡಿಯಾ ಬಂದಿರ್ಬೋದು. ಲಿಕ್ವಿಡೇಷನ್ ಅಂದ್ರೆ ಕಂಪನಿಯನ್ನು ಮುಚ್ಚುವಂತಹ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಈ ಒಂದು ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಕಂಪನಿ ಬೇಡ ಅಂದ ಕೂಡ ನಾವು ಹಾಗೆ ಅದನ್ನು ಮುಚ್ಚುವುದಕ್ಕಾಗಲಿ ಅವಕಾಶ ಕಂಪನೀಸ್ ಲಾಸ್ ಒಳಗೆ ಇಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ಪ್ರಕ್ರಿಯೆಯನ್ನು, ದಾಖಲೆಗಳನ್ನು, ಅಕೌಂಟ್ಸ್ಗಳನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಅವುಗಳನ್ನು ಎಲ್ಲವನ್ನು ಅನುಸರಿಸಿ ನಾವು ಕಂಪ್ನಿಯನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಮೀನಿಂಗ್ ಆಫ್ ಲಿಕ್ವಿಡೇಷನ್. Liquidation means the process of closing down a company by selling its assets, paying off its liabilities and distributing any remaining amount to the owners. The real owners of the company is shareholders. When a company stops doing business permanently, sells everything its assets and clears all debts, then closes legally, that process is called as liquidation. ಒಂದು ಕಂಪನಿ ಏನಪ್ಪ ಅಂತಂದರೆ ಇದನ್ನು ನಾವು ಕ್ಲೋಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಇದಾಗಿದೆ. ಕ್ಲೋಸ್ ಮಾಡುವಾಗ ತನ್ನ ಎಲ್ಲ ಆಸ್ತಿಗಳು ಏನಿರ್ತಾವೋ ಅವುಗಳನ್ನು ಮಾರಾಟ ಮಾಡಿ ಹಣದ ರೂಪದಲ್ಲಿ ಅವುಗಳನ್ನು ಪರಿವರ್ತನೆ ಮಾಡಿಕೊಡ್ತೈತಿ. ಅದರ ಎಲ್ಲ ಜವಾಬ್ದಾರಿಗಳು, ಸಾಲಗಳು, ಡೆಟಾರ್ಸು, ಡಿಬೆಂಚರ್ಸು, ಕ್ರೆಡಿಟಾರ್ಸು ಇವುಗಳೆಲ್ಲವನ್ನು ಪಾವತಿ ಮಾಡ್ತೈತಿ. ಪಾವತಿ ಮಾಡಿದ ನಂತರ ಇನ್ನೂ ಏನಾದರೂ ಹೆಚ್ಚಿನ ದುಡ್ಡು ಉಳಿದ್ರೆ ಅದನ್ನು ಏನು ಮಾಡ್ತಾರೆ ಅಂದ್ರೆ ಶೇರ್ ಹೋಲ್ಡರಿಗೆ, ಇಕ್ವಿಟಿ ಶೇರ್ ಇರ್ಬೋದು ಮತ್ತು ಪ್ರಿಫರೆನ್ಸ್ ಶೇರ್ ಇರ್ಬೋದು, ಅವರಿಗೆ ಕೊನೆಯದಾಗಿ ದುಡ್ಡು ಏನಾದರೂ ಉಳಿದ್ರೆ ಪಾವತಿ ಮಾಡುವಂತಹ ಒಂದು ಪ್ರಕ್ರಿಯೆ ಇದರಲ್ಲಿ ಇರ್ತೈತಿ. ಈ ಎಲ್ಲ ಪ್ರಕ್ರಿಯೆಗೆ ನಾವು ಲಿಕ್ವಿಡೇಷನ್ ಆಫ್ ಕಂಪನೀಸ್, ಕಂಪನಿಯ ಒಂದು ವಿಸರ್ಜನೆ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟು ಟೈಪ್ಸ್ ಆಫ್ ಲಿಕ್ವಿಡೇಷನ್. There are 2 types in liquidation. First one is compulsory liquidation and second one is voluntary liquidation. Compulsory liquidation means if National Company Law Tribunal orders the company to be wind up, it is called as compulsory liquidation. ಇದು ಒಂದು ಏನಿದೆ ಅಂದರೆ ನ್ಯಾಯಮಂಡಳಿ ಅಂತ ಇದೆ. ನ್ಯಾಷನಲ್ ಕಂಪನಿ ಲಾ ಟ್ರೈಬ್ಯುನಲ್ 2025ಕ್ಕೆ 2 ಮಾರ್ಕಸ್ಸಿಗೆ ಎಕ್ಸ್ಪೌಂಡಿಗೂ ಕೂಡ ಕೇಳಿದ್ದಾರೆ. NCLT ಎಕ್ಸ್ಪೌಂಡ್ ಮಾಡ್ರಿ ಅಂತ ಹೇಳಿ ಇದು ಆರ್ಡರ್ ಮಾಡ್ತೈತಿ ಕಂಪನಿಗೆ. ಏನು ಅಂತಂದರೆ ಕಂಪನಿಯನ್ನು ವೈಂಡ್ ಅಪ್ ಮಾಡಬೇಕು ಅಂಥೇಳಿ.
ರೀಸನ್ಗಳೇ ಇರ್ಬೋದು. ರೀಸನ್ಗಳು ಅಗಾಳಿ ನಿಮಗೆ ನಾನು ಎಕ್ಸಾಂಪಲ್ ಕೊಟ್ಟಾಗ ಹೇಳಿದ್ದೆ. ಆ ಎಲ್ಲ ರೀಸನ್ಗಳಿಗಾಗಿ ವೈಂಡಪ್ ಮಾಡುವಂತೆ ನ್ಯಾಯಮಂಡಳಿನೇ ಆದೇಶ ಮಾಡಿದರೆ ಅದಕ್ಕೆ ಕಂಪಲ್ಸರಿ ಲಿಕ್ವಿಡೇಷನ್ ಅಂಥೇಳಿ ನಾವು ಕರಿತೀವಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ವಾಲಂಟರಿ ಲಿಕ್ವಿಡೇಷನ್. Voluntary liquidation means the winding up of a company by the decision of its members or creditors without any court order. ವ್ಯಾಲಂಟರಿ ಅಂದರೆ ಅರ್ಥ ಸ್ವಯಂ ಆಗಿ ಒಂದು ಕಂಪನಿಯನ್ನು ವಿಸರ್ಜನೆ ಮಾಡುವಂತಹ ಪ್ರಕ್ರಿಯೆ. ಇಲ್ಲೇನಾಗುತ್ತೆ, ಷೇರುದಾರರು ಅಥವಾ ಕ್ರೆಡಿಟಾರ್ಸ್ಗಳು ಅಥವಾ ಇಬ್ಬರೂ ಸೇರಿ ಕಂಪನಿಯನ್ನು ಮುಚ್ಚೋಣ ಅಂತ ಹೇಳಿ ಡಿಸಿಷನನ್ನು ತಗೋತಾರೆ. ಡಿಸಿಷನ್ ತಗೊಂಡಾಗ ಕಂಪ್ನಿಯನ್ನು ಕ್ಲೋಸ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ವ್ಯಾಲಂಟರಿ ಲಿಕ್ವಿಡೇಷನ್ ಅಂತ ಕರಿತೀವಿ. ಈ ಒಂದು ವ್ಯಾಲಂಟರಿ ಲಿಕ್ವಿಡೇಷನ್ದಲ್ಲಿ 2 ಪ್ರಕಾರಗಳು. ಒಂದನೇದ್ದು ಮೆಂಬರ್ಸ್ ವ್ಯಾಲಂಟರಿ ಲಿಕ್ವಿಡೇಷನ್, ಎರಡನೇದ್ದು ಕ್ರೆಡಿಟಾರ್ಸ್ ವ್ಯಾಲಂಟರಿ ಲಿಕ್ವಿಡೇಷನ್. ಈ ಎಲ್ಲ ಲಿಕ್ವಿಡೇಷನ್ ಪ್ರಕ್ರಿಯೆಗಳನ್ನು ಮಾಡೋದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಲಾಗತ್ತೆ. ಆ ವ್ಯಕ್ತಿಗೆ ನಾವು ಲಿಕ್ವಿಡೇಟರ್ ಅಂತ ಹೇಳಿ ಕರಿತೀವಿ. 2 ಮಾರ್ಕ್ಸಿಗೆ ಮೀನಿಂಗು ಕೂಡ ಕೇಳ್ಬೋದು. ಎ ಲಿಕ್ವಿಡೇಟರ್ ಈಸ್ ಅ ಪರ್ಸನ್ ಅಪಾಯಿಂಟೆಡ್ ಟು ವೈಂಡ್ ಅಪ್ ಎ ಕಂಪನಿ. He is responsible for selling the company's assets and pay its liabilities and distributing the remaining amount, if any, to the shareholders. ಈ ಲಿಕ್ವಿಡೇಟರ್ ಅನ್ನುವಂಥವ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇವನ ಜವಾಬ್ದಾರಿ ಏನು ಅಂತಂದ್ರೆ ಕಂಪನಿಯ ಆಸ್ತಿಗಳನ್ನು ಎಲ್ಲವನ್ನು ಮಾರುವುದು, ಮಾರಿದ ಮೇಲೆ ಅವುಗಳಲ್ಲಿ ಬಂದಿರುವಂತಹ ಹಣವನ್ನು ಜವಾಬ್ದಾರಿಗಳು ಲಯಬಿಲಿಟೀಸ್ ಏನದವೋ ಅವುಗಳನ್ನೆಲ್ಲವನ್ನು ಪೇಮೆಂಟ್ ಮಾಡೋದು. ಇನ್ನೂ ಏನಾದರೂ ಹಣ ಉಳಿದ್ರೆ ಅದನ್ನು ಷೇರುದಾರರಿಗೆ ಹಂಚುವಂತಹ ಪ್ರಕ್ರಿಯೆಯನ್ನು ಇವ ಮಾಡ್ತಾನೆ. ಇದಕ್ಕೆ ಪ್ರತಿಯಾಗಿ ಅವ ಲಿಕ್ವಿಡೇಟರ್ ರೆಮ್ಯುನರೇಷನನ್ನು ಪಡಿತಾನೆ. ನೀವು ಪ್ರಾಬ್ಲಮ್ ಮಾಡುವಾಗ ಲಿಕ್ವಿಡೇಟರ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡುವುದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ತಪ್ತಾ ಇರ್ತೀರ. ಈ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ರೆಮ್ಯುನರೇಷನನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಈ ಲಿಕ್ವಿಡೇಟರ್ನ ಮುಖ್ಯ ಕೆಲಸ ಅಸೆಟ್ಸ್ಗಳನ್ನು ಏನು ಮಾಡೋದು, ರಿಯಲೈಸ್ ಮಾಡೋದು, ಅಸೆಟ್ಸ್ಗಳನ್ನು ಮಾರುವುದು, ಅದರಿಂದ ಹಣವನ್ನು ಸಂಗ್ರಹಿಸುವುದು. ಅಪಾಯಿಂಟೆಡ್ ಬೈ ಕೋರ್ಟ್ ಆರ್ ಇಟ್ ಮೇ ಬಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆರ್ ಶೇರ್ ಹೋಲ್ಡರ್ಸ್ ಆಫ್ ಎ ಕಂಪನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಸ್ಪೆಕ್ಟು, ಈ ಒಂದು ಲಿಕ್ವಿಡೇಷನ್ ಪ್ರಕ್ರಿಯೆ ಪ್ರಾರಂಭ ಆದಾಗ ಅಕೌಂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸು ಅಂತ ನಾವು ಕರಿತೀವಿ. ಈ ಒಂದು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟು ನಿಮಗೆ 5 ಮಾರ್ಕ್ಸಿಗೆ ಮತ್ತು 15 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆಗಳಿರ್ತೈತಿ. ಫಸ್ಟ್ ಅದರ ಸ್ಪೆಸಿಮನನ್ನು ಫುಲ್ ಡಿಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಪೆಸಿಮನ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ನೀವು 5 ಮತ್ತು 15 ಮಾರ್ಕ್ಸ್ಗಳನ್ನು ಸಾಲ್ವ್ ಮಾಡಬಹುದು. ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.